ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟ್ ಇದ್ದಿತ್ತು. ನಿನ್ನೆಯ ಕನ್ನಡ ಲ್ಯಾಂಗ್ವೇಜ್ನ ಕನ್ನಡ ಪ್ರಭಾ ಪೇಪರ್ ಅಲ್ಲಿ ಮತ್ತೆ ಇಂಗ್ಲಿಷ್ನ ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಏನ್ ಬಂದಿತ್ತು ಅಂತ ಕೇಳಿದ್ರೆ, ಈ ಬಾರಿಯ ನೀಟ್ ಕೌನ್ಸಿಲಿಂಗ್ 14th ಇಂದ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗಿ ತುಂಬಾ ಲೇಟ್ ಆಗಿರ್ಲಿಕ್ಕೆ ಹೋಗಿ ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡೋದನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ನಿನ್ನೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ರು. ಆಯ್ತಾ, ಇವತ್ತಿನ ಪೇಪರ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಪ್ಯಾರಲಲ್ ಕೌನ್ಸಿಲಿಂಗ್ ಅನ್ನೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಡಿಸೈಡೆಡ್ ಟು ಗಿವ್ ಪ್ಯಾರಲಲ್ ಕೌನ್ಸಿಲಿಂಗ್. ಇದು ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರಿಗೆ ಏನು ಹೊಸ್ತಲ್ಲ. ಪ್ರತಿ ವರ್ಷನೂ ಕೂಡ ಇಂಥಗಳು ಡಿಸಿಷನ್ಗಳನ್ನು ಉಲ್ಟಾ ಮಾಡೋದು, ಏನಾದರೂ ವಿಚಿತ್ರ ಡಿಸಿಷನ್ ಕೊಡೋದು ಎವ್ರಿ ಇಯರ್ ಇದ್ದೇ ಇರುತ್ತೆ. ಸೊ ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಇವತ್ತೇನು ಪೇಪರ್ ಅಲ್ಲಿ ಬಂದಿದೆ ಕೇಳಿದ್ರೆ, ನೀಟ್ ಕೌನ್ಸಿಲಿಂಗ್ ಆಗದೆ ನೀಟ್ ಕೌನ್ಸಿಲಿಂಗ್ ನ ನಂತರನೇ KCET ಕೌನ್ಸಿಲಿಂಗ್ ಆಗೋದು ಸ್ಟೂಡೆಂಟ್ಸ್. ಇದು ಪಕ್ಕಾ ಆಗಿದೆ. ಇವತ್ತಿನ ಪೇಪರ್ ಅಲ್ಲಿ ಇದೆ ಸ್ಟೂಡೆಂಟ್ಸ್, ನೀವು ನೋಡಬಹುದು. ಬಟ್ ನಿನ್ನೆನ ಪೇಪರ್ ಅಲ್ಲಿ ಏನಿದ್ದಿತ್ತು ಅಂತ ಕೇಳಿದ್ರೆ, MCC ಅಂದ್ರೆ KE ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವ್ರದ್ದು ಲೇಟ್ ಆಗಿರ್ಲಿಕ್ಕೆ ಹೋಗಿ ತುಂಬಾ ಲೇಟ್ ಆಗತ್ತಂತ, ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀನು ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ಇವತ್ತಿನ ಪೇಪರ್ ಅಲ್ಲಿ ಏನಿದೆ, ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡ್ತಾರಂತೆ. ಸೊ ಒಂದು ಕಡೆಯಲ್ಲಿ ಒಳ್ಳೇದು ಬಿಡಿ, ಒಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಒಳ್ಳೆ ರ್ಯಾಂಕ್ ಬಂದಿರೋರಿಗೆ ಎಫೆಕ್ಟ್ ಆಗ್ತಾ ಇದ್ದಿತ್ತು ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡದೇ ಇದ್ರೆ. ಇದೀಗ ಒಳ್ಳೇದಾಯ್ತು. ಸೊ ಇನ್ನೊಂದು ಏನಂತ ಕೇಳಿದ್ರೆ, ಯಾವತ್ತಾಗತ್ತೆ ಕೇಳಿದ್ರೆ 15th ಯಾವುದು ನೀಟ್ ಅವ್ರದ್ದು ನೀಟ್ ಅವ್ರದ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು 15th, ಅವ್ರದ್ದು 21st ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಂತೆ. ಈ ಫಸ್ಟ್ ರೌಂಡ್ ರಿಸಲ್ಟ್ ಬರುವವರಿಗೂ ಕೂಡ ನಮ್ಮ KCET ಫಸ್ಟ್ ರೌಂಡ್ ರಿಸಲ್ಟ್ ಬರೋದಿಲ್ಲ ಫಾರ್ ಶೋರ್ ಸ್ಟೂಡೆಂಟ್ಸ್. ಬಟ್ ಏನ್ ಹೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್, ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಬಿಫೋರ್ 15th ಅವ್ರು ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ತಾರೆ ಅಷ್ಟೇ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಫೋರ್ 15th ಕೊಡ್ತಾರೆ, ಇಷ್ಟೇ ಇರೋದು. 15th ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ರೆ ಟಿಲ್ 21st ವರೆಗೆ ಫಸ್ಟ್ ರೌಂಡ್ ರಿಸಲ್ಟ್ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ 21st ನ ನಂತರನೇ, 21st ನ ಆಫ್ಟರ್ 21st ಓನ್ಲಿ ಫಸ್ಟ್ ರೌಂಡ್ ರಿಸಲ್ಟ್. ಓಕೆ, ಆಫ್ಟರ್ 21st ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಹೇಳಿದ್ರೆ ಮೇ ಬಿ 25th to 30 ಇನ್ ಬಿಟ್ವೀನ್ ಇಲ್ಲಿವರೆಗೆ ಬರ್ಬೋದು. 25th to 30th ಅಂದ್ರೆ ಈ ಮಂತ್ ಎಂಡ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬರ್ಬೋದು ಸ್ಟೂಡೆಂಟ್ಸ್. ಫಸ್ಟ್ ರೌಂಡ್ ರಿಸಲ್ಟ್ ಲಾಸ್ಟ್ ವೀಕ್. ಓಕೆ, ಫಸ್ಟ್ ರೌಂಡ್ KCET ರಿಸಲ್ಟ್ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ, ಈ ಮಂತ್ ನ ಲಾಸ್ಟ್ ವೀಕ್ ಆಗಿ ಬರುತ್ತೆ. ದೆನ್ ಇನ್ನೊಂದು ನೋಡಿ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ AICTE ಏನ್ ಹೇಳಿದ್ದಾರೆ, ನೀವು 15th ಒಳಗಡೆ ಸೆಪ್ಟೆಂಬರ್ 15th ಎಲ್ಲ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇದ್ರ ಪ್ರಕಾರ, ಸೊ ಸೆಪ್ಟೆಂಬರ್ 1st ಇಂದ 15th ಒಳಗಡೆ ಮಧ್ಯದಲ್ಲಿ ಸೆಕೆಂಡ್ ರೌಂಡ್ ಇವ್ರು ಮಾಡಲೇಬೇಕು. ಓಕೆ, ಸೆಕೆಂಡ್ ರೌಂಡ್ ಮಾಡಲೇಬೇಕು KCET ಅವರು. ಇದಿಷ್ಟರ ಮಧ್ಯೆ ಆಯ್ತಾ, ನನ್ನ ಪ್ರಕಾರ ಇದು ಮಾಡ್ತಾರೆ ಇಲ್ಲ ಅಂತ ಡೌಟ್ ಇದೆ. ಸ್ವಲ್ಪ ನಿಮ್ದು ಸೆಕೆಂಡ್ ರೌಂಡ್ ಅಟೆಂಡ್ ಆದವರಿಗೆ ಸ್ವಲ್ಪ ಒಂದು 3-4 days ಕ್ಲಾಸಸ್ ಮಿಸ್ ಆಗ್ಬಹುದು. ಥರ್ಡ್ ರೌಂಡ್ಗೆ ಮತ್ತೆ again ಒಂದು 15 days ಸಿಗುತ್ತೆ. ಥರ್ಡ್ ರೌಂಡ್ ಸೆಪ್ಟೆಂಬರ್ ಎಂಡ್ ಅಂತೂ 100% ಆಗುತ್ತೆ, ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೀವು ಅಟೆಂಡ್ ಆದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಮಿನಿಮಮ್ 15 days ಮಿಸ್ ಆಗುತ್ತೆ, ಕ್ಲಾಸಸ್ ಮಿಸ್ ಆಗೇ ಆಗುತ್ತೆ. ಓಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಯಾವಾಗ ಆಗುತ್ತೆ, ಈ ಮಂತ್ ಎಂಡ್ ಆಗಿ ಫಸ್ಟ್ ರೌಂಡ್ ಇದೆ. ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗುತ್ತೆ ಅಂದ್ರೆ 21st ನ ನಂತರನೇ ಟಿಲ್ ಎಂಡ್ ಅವರಿಗೆ ಟೈಮ್ ಇದೆ. 15th ನ ಮುಂಚೆ ಅವರು ಬಿಫೋರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ತಾರೆ. ಅದಾದ ನಂತರ ನಿಮ್ಗೊಂದು ತುಂಬಾ ಟೈಮ್ ಕೊಡ್ಬೋದು, ಅವ್ರಿಗೆ ಒಳ್ಳೆ ಟೈಮ್ ಇದೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ನಂತರ ಟೈಮ್ ಕೊಟ್ಟು 21st ನ ನಂತರನೇ ನಿಮಗೆ KCET ನ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು. ಅಂಡ್ ಸೆಕೆಂಡ್ ರೌಂಡ್ ರಿಸಲ್ಟ್ ಮೇ ಬಿ 15th ಒಳಗಡೆ ಕೊಡ್ಲೇಬೇಕು ಅವರಿಗೆ. 15th ಒಳಗಡೆ ಅಲ್ಲ, 10 ಒಳಗಡೆ ಅವ್ರು ಕೊಡ್ಬೇಕು. ಯಾಕಂತ ಕೇಳಿದ್ರೆ ಮತ್ತೆ ಜಾಯ್ನಿಂಗ್ ಪ್ರೊಸೀಜರ್ಸ್ ಎಲ್ಲ ಇದೆಯಲ್ಲ, ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಪ್ರೊಸೀಜರ್ಸ್ ಬೇಕು, ಅದಕ್ಕೊಂದು 1 week ಟೈಮ್ ಆದ್ರೂ ಕೊಡಬೇಕು. ಸೊ ಆ ಲೆಕ್ಕದಲ್ಲಿ 10 ಒಳಗಡೆ ಸೆಕೆಂಡ್ ರಿಸಲ್ಟ್ ಕೊಡ್ಲೇಬೇಕು ಅವರು, ಅಂದ್ರೆ ಕ್ಲಾಸ್ ಮಿಸ್ ಆಗದೆ ಇರಲಿಕ್ಕೆ. 10 ಒಳಗಡೆ ಸೆಕೆಂಡ್ ರಿಸಲ್ಟ್ ಕೊಟ್ರೆ 1 week ಟೈಮ್ ಇರುತ್ತೆ ಡಿಸಿಷನ್ ಮಾಡ್ಲಿಕ್ಕೆ. ಡಿಸಿಷನ್ ಈ ಪ್ರೊಸೀಜರ್ ಇರುತ್ತೆ. ದೆನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನು ಅಟೆಂಡ್ ಮಾಡಿದ್ರೆ ಮಿನಿಮಮ್ ನಿಮಗೆ ಒಂದು 15 to 20 days ಲೇಟ್ ಆಗಿ ಆಗುತ್ತೆ. ಓಕೆ, ಸೊ ಇನ್ನೂ ಕೂಡ ಸರ್ಪ್ರೈಸ್ಗಳು ಬರ್ತಾ ಇರುತ್ತೆ KE ಅವರಿಂದ. ವೆಯ್ಟ್ ಮಾಡ್ತಾ ಇರಿ. KE ದವರು ಇಂಥ ಸರ್ಪ್ರೈಸ್ಗಳು ಎವ್ರಿ ಇಯರ್ ಇದ್ದಿದೆ ಬಿಡಿ. ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲ ಇದು, ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಎಲ್ಲದನ್ನು ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಅಂಡ್ ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ, ಸರ್ಪ್ರೈಸ್ ಅಂತ ಬರ್ತಾ ಇರ್ತಾರೆ. ಓಕೆ, ದಿಸ್ ಇಸ್ ಕಾಮನ್ ಸ್ಟೂಡೆಂಟ್ಸ್, ವೆರಿ ಕಾಮನ್. ಇನ್ನು ಕೂಡ ಮುಂದೆನೂ ಕೂಡ ಇಂಥ ಸರ್ಪ್ರೈಸ್ ಗಳಿಗೆ ವೆಯ್ಟ್ ಮಾಡ್ತಾ ಇರಿ, ನೋ ಪ್ರಾಬ್ಲಮ್. ಎವ್ರಿ ಇಯರ್ ಇದ್ದಿದೆ ಇದು. ಸಡನ್ ಆಗಿ ನಿನ್ನೆ ಹೇಳಿದ್ರು ನೋ ಪ್ಯಾರಲಲ್ ಕೌನ್ಸಿಲಿಂಗ್ ಅಂತ, ಇವತ್ತು ಹೇಳ್ತಾ ಇದ್ದಾರೆ ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡ್ತೇವೆ, ನಾವು ವೆಯ್ಟ್ ಮಾಡ್ತೇವೆ ಅಂತ ಇದ್ದಾರೆ. ಓಕೆ,
ಇದು ಇದ್ದಿದ್ದೆ ಬಿಡಿ. ಓಕೆ, ಈ ಒಂದು ಇದನ್ನ ಹೇಳಬೇಕಿತ್ತು, ಅದಕ್ಕೋಸ್ಕರ ಬಂದೆ, ಸಡನ್ ಕ್ವಿಕ್ ಅಪ್ಡೇಟ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಇದು ಮಾಡ್ತಾ ಇದ್ದೇನೆ, ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಟ್, ಲವ್ ಯು, ಟೇಕ್ ಕೇರ್, ಬಾಯ್, ಜೈ ಭಾರತ್ ಮಾತೆ.